ಮಾಯರಾ ಏನ್ ಮಾಡ್ತಿದ್ಯಾ? ಬಚಾವಾದೆ. ಸಾರಿ ರಂಗೀಲಾ. ಈ ಬಾಲ್ ತನ್ನಷ್ಟಕ್ಕೆ ಮರದೊಳಗೆ ಹೇಗೋಯ್ತು? ಓಹೋ, ಅಂದ್ರೆ ಇವೆಲ್ಲ ನಿಮ್ಮ ತುಂಡತನ. ಅರೆ ಬಿಡು ನನ್ನ. ಏನ್ ಮಾಡ್ತಿದ್ದೀರಿ? ತಡೀರಿ. ಇದು ರುದ್ರನ ಧ್ವನಿ. ಏನು ಸರಿ ಇಲ್ಲ. ಬಾ ನೋಡೋಣ. ವರುಣ್, ಅಲ್ಲಿ ನೋಡು. ಅವುಗಳು ಮಂಕೀಸ್. ಆದ್ರೆ ಇವುಗಳು ರುದ್ರರನ್ನು ಯಾಕೆ ಕೊಂಡೋಗ್ತಿದ್ದಾರೆ? ಅಂತರ್ ಮಂತರ್ ಕಾಲಿ ಕಲಾಂತರ್ ಛೂ. ಅರೆ ಅರೆ ಮಾಡಿದ್ದು ಮಾಯರಾ, ಸ್ಟಾಪ್. ಸಾರಿ ವರುಣ್, ಉತ್ಸಾಹಿತಳಾಗಿದೆ. ಸಿಟ್ಟು ನಂತರ ಮಾಡು. ಅವರು ರುದ್ರನನ್ನು ಕೊಂಡು ಹೋಗಿದ್ದಾರೆ. ಬಾ ಹಿಂದಾಳಿಸೋಣ. ನಿನ್ನ ಆಮೇಲೆ ನೋಡ್ತೀನಿ. ಬೇಗ ನಡಿ. ಇದೇನು? ನನ್ನನ್ನು ಇಲ್ಯಾಕೆ ತಂದಿದ್ದೀರಿ? ರುದ್ರ, ನಾವು ಬಂದೆವು. ನೀನ್ ಸರಿಯಾಗಿದ್ಯಾ? ಹೌದು ಮಾಯರಾ, ಆದ್ರೆ ರುದ್ರ, ನಾನು ಮಂಕಿ ಕ್ವೀನ್. ನಿನ್ನನ್ನು ಈ ರೀತಿ ಇಲ್ಲಿ ತಂದಿದ್ದಕ್ಕೆ ಕ್ಷಮೆ ಇರಲಿ. ನಾವು ದೊಡ್ಡ ತೊಂದರೆಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೀವಿ. ಮತ್ತೆ ನಮ್ಮ ಹತ್ರ ಸ್ವಲ್ಪನೂ ಟೈಮ್ ಇಲ್ಲ. ನಮ್ಗೆ ನಿನ್ನ ಸಹಾಯ ಬೇಕು ರುದ್ರ. ಅರೆ ಮಾಡಿದ್ದುಣ್ಣೋ ಮಹಾರಾಯ, ಸಹಾಯ ಬೇಡ್ಲು. ಇದೆಂತ ವಿಧಾನಪ್ಪ? ನಿಜವೆಂದ್ರೆ ನಮ್ಗೆ ಗೊತ್ತಿರ್ಲಿಲ್ಲ ನೀನು ನಮ್ಗೆ ಸಹಾಯ ಮಾಡ್ತೀಯೋ ಇಲ್ವೋ ಅಂತ. ಆದ್ರಿಂದ ನಿನ್ನನ್ನು ಈ ರೀತಿ ಇಲ್ಲಿಗೆ ತಂದಿದ್ದೀವಿ. ಏನಾಯ್ತು ಕ್ವೀನ್? ನೀವು ಯಾವ ತೊಂದರೆಯಲ್ಲಿದ್ದೀರಿ? ಈ ಸಿಂಹಾಸನ ಮಂಕಿ ಕಿಂಗ್ ರದು. ಅವರು ಮತ್ತೆ ಕ್ರೊಕೊಡೈಲ್ ಕಿಂಗ್ ತುಂಬಾ ಒಳ್ಳೆ ಗೆಳೆಯರು. ಮಂಕಿ ಕಿಂಗ್ ಕ್ರೊಕೊಡೈಲ್ ನ ಬೆನ್ ಮೇಲೆ ಕೂತು ಹಲವು ಬಾರಿ ತಿರ್ಗಾಡ್ಲು ಹೋಗ್ತಿದ್ರು, ನದಿಯಲ್ಲಿ ಪಯಣಿಸುತ್ತಿದ್ರು. ಮಂಕಿ ಕಿಂಗ್ ಮತ್ತೆ ಕ್ರೊಕೊಡೈಲ್ ತುಂಬಾ ಒಳ್ಳೆ ಫ್ರೆಂಡ್ಸ್ ಆಗಿದ್ರು. ಒಂದಿನ ನದಿಯ ಹತ್ರ ಹೀಗೇನೆ ತುಂಬಾ ಮಜಾ ಮಾಡ್ತಿದ್ರು. ಆಗ ಏನೋ ವಿಚಿತ್ರ ನಡೆಯಿತು. ಕ್ರೊಕೊಡೈಲ್ ಕಿಂಗ್ ಮಂಕಿ ಕಿಂಗ್ ಅನ್ನು ಮೇಲಿಗೆ ಎಸೆದ್ರು. ಅವರು ಕೆಳಗೆ ಬರ್ತಿದ್ದಾಗ ಕ್ರೊಕೊಡೈಲ್ ಕಿಂಗ್ ಅವರ ಬಾಯಿ ತೆರೆದ್ರು. ಮಂಕಿ ಕಿಂಗ್ ಅವರ ಬಾಯಿ ಒಳಗೆ ಹೋಗಿದ್ರು. ಆಗ ನಾನ್ ಮ್ಯಾಜಿಕ್ ಮಾಡಿ ಅವರ ಅಕ್ಕಪಕ್ಕ ಪ್ರೊಟೆಕ್ಷನ್ ಶೀಲ್ಡ್ ಕ್ರಿಯೇಟ್ ಮಾಡಿದೆ. ನೋಡುತ್ತಲೇ ಕ್ರೊಕೊಡೈಲ್ ಅವರನ್ನು ನುಂಗಿ ಬಿಟ್ಟಿತು. ಮಂಕಿ ಕಿಂಗ್ ಕ್ರೊಕೊಡೈಲ್ ನ ಹೊಟ್ಟೆ ಒಳಗೆ ಇದ್ದಾರೆ, ಮತ್ತೆ ಕ್ರೊಕೊಡೈಲ್ ಕಿಂಗ್ ರಿವರ್ ಒಳಗೆ. ನಮ್ಮಲ್ಲೂ ಮ್ಯಾಜಿಕಲ್ ಪವರ್ ಇದೆ, ಆದ್ರೆ ಕ್ರೊಕೊಡೈಲ್ ಕಿಂಗ್ ಮೇಲೆ ನಮ್ಮ ಮ್ಯಾಜಿಕ್ ನ ಪ್ರಭಾವ ಬೀರೋದಿಲ್ಲ. ಅವರನ್ನು ನೀನೇ ರಕ್ಷಿಸಬಹುದು, ಅದು ಕೂಡ ಸೂರ್ಯಾಸ್ತದ ಒಳಗೆ. ಏಕೆಂದ್ರೆ ಆ ಮ್ಯಾಜಿಕಲ್ ಬಾಲ್ ಸನ್ಸೆಟ್ ನ ನಂತರ ಕೆಲಸ ಮಾಡ್ಲಿಕ್ಕಿಲ್ಲ. ಸರಿ, ನಾವು ಹೆಲ್ಪ್ ಮಾಡ್ತೀವಿ. ಇಲ್ಲಿ ನೋಡಿ ಕ್ವೀನ್, ಅಲ್ಲಿ ತನಕ ಸಿಂಹಾಸನ ಖಾಲಿ ಇರಕೂಡದು. ಕಿಂಗ್ ನ ಪತ್ತೇ ಇಲ್ಲ. ಇಲ್ಲಿಯ ನಮ್ಮ ಜನರಿಗೆ ಒಬ್ಬ ಕಿಂಗ್ ನ ಅಗತ್ಯವಿದೆ. ಕ್ವೀನ್ ನ ಪ್ರಕಾರ ಕ್ರೊಕೊಡೈಲ್ ಕಿಂಗ್ ರಿವರ್ ನಲ್ಲಿ ಸಿಗ್ತಾರೆ. ನಾವು ಅಲ್ಲಿಂದಲೇ ನಮ್ಮ ಸರ್ಚ್ ಶುರು ಮಾಡಬೇಕು. ಅಲ್ಲಿ ನೋಡಿ. ಅರೆ ಮಾಡಿದ್ದುಣ್ಣೋ ಮಹಾರಾಯ, ಈ ಕ್ರೊಕೊಡೈಲ್ ಕಿಂಗ್ ತುಂಬಾ ದುರ್ದಿದೆ. ಅದನ್ನ ಹಾಗೆ ಸೋಲಿಸೋದು? ನಾವು ಅದ್ರ ಹೊಟ್ಟೆಯೊಳಗೆ ಹೋಗಿ ನೋಡ್ಬೇಕು, ಕಿಂಗ್ ಬದುಕಿದ್ದಾರಾ ಇಲ್ಲ ಅಂತ. ಅರೆ ರುದ್ರ, ಅದು ಕ್ರೊಕೊಡೈಲ್ ಹೊಟ್ಟೆ ಒಳಗೆ ಹೋದ್ರೆ ವಾಪಸ್ ಹೇಗ್ ಬರೋದು? ಆ ಬಗ್ಗೆ ಚಿಂತೆ ಬೇಡ ವರುಣ್, ಒಳಗೆ ಹೋಗಿ ನೋಡೋಣ ಕಿಂಗ್ ಕ್ಷೇಮವಾಗಿದ್ದಾರೋ ಅಂತ. ಇಬಾಯ್ಸ್ಕಾ ಜಿಬಾಯ್ಸ್ಕಾ ಲಿಲಿ ಪುಟಿನೋ. ಅಲ್ಲಿದ್ದಾರೆ ಮಂಕಿ ಕಿಂಗ್. ಇವ್ರು ತುಂಬಾ ಆರಾಮವಾಗಿ ಕೂತಿದ್ದಾರೆ. ಮಂಕಿ ಕಿಂಗ್ ಹೇಳಿ, ನಾವು ನಿಮ್ಮನ್ನು ಕಾಪಾಡಲು ಬಂದಿದ್ದೀವಿ. ಹೇಳಿ.
ಅರೆ ನೀವೆಲ್ಲ ಯಾರಪ್ಪ? ನೀವು ಕ್ಷೇಮ ತಾನೇ? ಅರೆ ನಾನ್ ಚೆನ್ನಾಗಿದ್ದೀನಪ್ಪ, ನನ್ಗೇನಾಗುತ್ತೆ? ಈಗ ನನ್ನ ಬಾಸ್ ಬಂದು ಇವನಿಗೆ ಪಾಠ ಕಲಿಸ್ತಾಳೆ. ಇವನಿಗೆ ಗೊತ್ತೇ ಇಲ್ಲ ನಾನು ಯಾರು ಅಂತ, ಇವನಿಗೆ ಗೊತ್ತೇ ಇಲ್ಲ ನಾನು ತುಂಬಾ ದೊಡ್ಡವನು ಅಂತ. ನಾನು ಒಂದು ಸನ್ನೆ ಮಾಡಿದ್ರೆ ಇವನ ಪೂರ್ತಿ ಕಿಂಗ್ಡಮ್ ನಾಶವಾಗುತ್ತೆ. ಒಮ್ಮೆ ನಾನು 100 ಕ್ರೊಕೊಡೈಲ್ಸ್ ಒಂದೇಟಿಗೆ ಹೊಡೆದು ಇವ್ರನ್ನ ಇಲ್ಲೇ ಬಿಟ್ಟು ಹೋಗೋಣ, ಇವ್ರು ಒಳಗೆ ಆರಾಮಾಗಿದ್ದಾರೆ. ಹೌದು, ಎಷ್ಟೊಂದು ಮಾತಾಡ್ತಾರೆ ಇವರು. ಮಾತಾಡ್ಲಿ ಅವರು. ಎಲ್ರೂ ಸೇರಿ ಇವ್ರನ್ನ ಹೊರಗೆ ಪುಷ್ ಮಾಡಿ. ಅರೆ ನಾನು ಒಂದು ಮಾತು ಹೇಳಿದ್ರೆ ಸಾಕು, ಅವರಿಗೆ ಇಲ್ಲಿಂದ ಒಮ್ಮೆ ಹೊರಗೆ ಹೋಗ್ಬೇಕು ಅಷ್ಟೇ. ಅವರು ಬಾಯಿ ಮುಚ್ಚಿಕೊಂಡ್ರು. ಅರೆ ಮಾಡಿದ್ದುಣ್ಣೋ ಮಹಾರಾಯ, ನಾವ್ ಈಗೇನ್ ಮಾಡೋದಪ್ಪ? ನನ್ಗೆ ಮೊದ್ಲೇ ಗೊತ್ತಿತ್ತು ಇದು ಕೆಟ್ಟ ಐಡಿಯಾ ಅಂತ. ಇವ್ರನ್ನ ಬಚಾವ್ ಮಾಡ್ಲು ಬಂದೆವು, ನಾವೇ ಸಿಕ್ಕಾಕೊಂಡೆವು. ಮಮ್ಮಿ ಚಿಂತಿಸಿರ್ಬೇಕು, ನಾವೆಂದು ಇಲ್ಲಿಂದ ಹೋಗಲಾರೆವು. ಸುಮ್ನಿರು, ಶಾಂತನಾಗು ಶಾಂತ. ಅಜ್ಜಯ್ ಅಂತಾರೆ, ಸಮಸ್ಯೆ ಎಷ್ಟೇ ದೊಡ್ಡದಿರ್ಲಿ ಧೈರ್ಯ ಕಳ್ಕೋಬಾರ್ದು, ಮತ್ತೆ ನಾವು ನಮ್ಮ ಬುದ್ಧಿ ಉಪಯೋಗಿಸ್ಬೇಕು. ಎಷ್ಟು ಹೊತ್ತು ಶಾಂತಿ? ಸ್ವಲ್ಪ ಹೊತ್ತಲ್ಲಿ ಶಾಂತಿನೇ ಹೋಗ್ಬಿಡುತ್ತೆ. ಐಡಿಯಾ ಸಿಕ್ತು. ಹೊರಡಿ ಇಲ್ಲಿಂದ. ಬಚಾವಾಗಿವು, ಆದ್ರೆ ಕಿಂಗ್ ಒಳಗಡೆನೆ ಇದ್ದಾರೆ. ಬನ್ನಿ ಕ್ವೀನ್ಗೆ ತಿಳಿಸೋಣ. ಕಿಂಗ್ ಜೀವಂತವಾಗಿದ್ದಾರೆ, ಸೇಫ್ ಆಗಿದ್ದಾರೆ. ನಾವೀಗ ಕ್ರೊಕೊಡೈಲ್ ಕಿಂಗ್ ನ ಹೊಟ್ಟೆಯೊಳಗೆ ಹೋಗಿ ಅವರನ್ನ ನೋಡ್ಕೊಂಡು ಬಂದೆವು. ಅರೆ ಇದೆಂತಹ ನಿರರ್ಥಕ ಮಾತು. ಹೊಟ್ಟೆಯೊಳಗೆ ಹೇಗ್ ಹೋದ್ರಿ? ವಿಶ್ವಾಸವಾಗುಲ್ವಾ? ನಮ್ಮ ಕಡೆ ಪ್ರೂಫ್ ಇದೆ. ಆ? ಇದ್ ನೋಡಿ. ಈಗ ನಂಬಿಕೆ ಆಯ್ತೆ, ಕಿಂಗ್ ಬದುಕಿದ್ದಾರೆ. ಎಲ್ಲಿವರೆಗೆ ಅವರು ಜೀವಂತ ಇದ್ದಾರೋ ಸಿಂಹಾಸನದ ಮೇಲೆ ಯಾರೂ ಕೂಡಬಾರದು. ಅವರಿಲ್ಲದಾಗ ಕ್ವೀನ್ರಿಗೆ ರಾಜ್ಯ ನಡೆಸುವ ಹಕ್ಕಿದೆ. ಇದು ನಮ್ಮ ಕಾನೂನು. ಕ್ವೀನ್, ನೀವು ಸಿಂಹಾಸನದಲ್ಲಿ ಕೂಡಿ. ಎಲ್ಲಿವರೆಗೆ ಕಿಂಗ್ ಬರುವುದಿಲ್ಲ, ನೀವೇ ಕಿಂಗು. ನೀವು ಸಿಂಹಾಸನದಲ್ಲಿ ಕೂಡಬಾರ್ದು. ಇಲ್ಲಿ ಫೀಮೇಲ್ ಕಿಂಗ್ ಇರೋದಿಲ್ಲ. ಚಿಂತಿಲ್ಲ, ನಾವ್ ಈಗ್ಲೇ ಕಿಂಗ್ ಅನ್ನು ಕರ್ಕೊಂಡ್ ಬರ್ತೀವಿ. ಕ್ವೀನ್, ನೀವು ಚಿಂತಿಸ್ಬೇಡಿ. ಥ್ಯಾಂಕ್ ಯು ರುದ್ರ. Ibaiska, magical ball, Pulito! ಈ ಹುಡುಗ ಕಿಂಗ್ ನನ್ನು ಕಾಪಾಡ್ತಾನೆ. ನಾನು ಹಾಗೆ ಆಗ್ಲು ಬಿಡ್ಲಾರೆ. ಓನು, ಇದ್ಯಾರು ಮಾಡಿದ್ದು? ಕಿಂಗ್ ರನ್ನು ನಾವು ಆಲ್ಮೋಸ್ಟ್ ಹೊರಗೆ ತಂದಿದ್ವಿ. ನನ್ಗೆ ಮೊದ್ಲಿಂದಲೇ ಈ ಸೇನಾಪತಿ ಮೇಲೆ ಡೌಟ್ ಇತ್ತು. ನಿಲ್ಲು ಮಂಕುಂಗ, ನಾನ್ ನಿಮ್ಮೆಲ್ರನ್ನು ಬಿಡುವುದಿಲ್ಲ.
ಮಂಕುಂಗ ನೀನ್ ಯಾಕೆ ಹೀಗ್ ಮಾಡ್ದೆ? ಯಾಕೆಂದ್ರೆ ನನ್ಗೆ ಕಿಂಗ್ ಆಗ್ಬೇಕು ಮತ್ತೆ ನೀನು ನನ್ನ ತಡೆಯಲು ಅಸಾಧ್ಯ. ಆ